टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಮಧ್ಯೆ ಜಮ್ಮು ಕಾಶ್ಮೀರದ ಮನ್ಕೋಟ್ನಲ್ಲಿ ಸೇನೆ ಗಸ್ತು ಮುಂದುವರೆದಿದೆ. ಜನಸಾಮಾನ್ಯರ ಕಷ್ಟ ಆಲಿಸೋಕೆ ಮುಂದಾಯಿತು ಸೇನೆ. ಪಾಕ್ನ ಶೆಲ್ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಗಡಿ ನಾಗರಿಕರು. ಜನರಿಗೆ ಮೆಡಿಕಲ್ ಕಿಟ್ ವಿತರಣೆ ಮಾಡಿದೆ ಸೇನೆ. ಜೊತೆಗೆ ಶೆಲ್ ದಾಳಿಯಿಂದ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರಿಗೆ ಒಂದಿಷ್ಟು ಅಭಯವನ್ನ ಕೊಟ್ಟಿದೆ ಸೇನೆ. ಮನ್ಕೋಟ್ನಲ್ಲಿ ಸೇನೆ ಗಸ್ತು ತೆರಳ್ತಾ ಇದ್ದು ಆ ಸಂದರ್ಭದಲ್ಲಿ ಜನಸಾಮಾನ್ಯರ ಕಷ್ಟವನ್ನ ಆಲಿಸ್ತಾ ಇದೆ ಸೇನೆ. ಪಾಕ್ನಿಂದ ನಿರಂತರವಾಗಿ ಶೆಲ್ ದಾಳಿ ನಡೆದಿದ್ರಿಂದ ಗಡಿಭಾಗದಲ್ಲಿರುವಂತಹ ನಾಗರಿಕರು ಬೆಚ್ಚಿಬಿದ್ದಿದ್ದಾರೆ. ಕೆಲವರು ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅವರನ್ನ ವಿಚಾರಿಸಿಕೊಳ್ತಾ ಇದೆ ಸೇನೆ. ಅವರ ಕಷ್ಟ ಆಲಿಸೋಕೆ ಸೇನೆ ಮುಂದಾಗಿರುವಂಥದ್ದು. ಜೊತೆಗೆ ಅವರಿಗೊಂದಿಷ್ಟು ಸಾಂತ್ವನ ಸಮಾಧಾನದ ಮಾತುಗಳನ್ನ ಕೂಡ ಸೇನೆ ಆಡ್ತಾ ಇದೆ. ಜನರಿಗೆ ಮೆಡಿಕಲ್ ಕಿಟ್ ಅನ್ನ ವಿತರಣೆ ಮಾಡ್ತಾ ಇರುವಂತಹ ಸೇನಾ ಸಿಬ್ಬಂದಿಯನ್ನ ನೋಡ್ತಾ ಇದೆ. ಶೆಲ್ ದಾಳಿಯಿಂದಾಗಿ ಬಹಳಷ್ಟು ಜನರಿಗೆ ಮನೆ ಮಠ ಕಳ್ಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ. ಆ ಭಾಗದ ಜನರಿಗೆ ಸೇನೆಯಿಂದ ಚಿಕಿತ್ಸೆ, ಮೆಡಿಕಲ್ ಕಿಟ್ ಕೂಡ ವಿತರಣೆಯಾಗಿದೆ. ಕದನ ವಿರಾಮದ ಬಳಿಕ ಪ್ರಧಾನಿ ಮೋದಿ ಮೊದಲ ಮೀಟಿಂಗ್ ನಡೆಸಲಿದ್ದಾರೆ. ದೆಹಲಿಯಲ್ಲಿ ಸಭೆ ನಡೆಯಲಿದೆ. ಭದ್ರತೆಯ ಕುರಿತಂತೆ ಸಂಪುಟ ಸಮಿತಿಯ ಸಭೆ ನಡೆಸಲಾಗಿದ್ದು ಬೆಳಗ್ಗೆ 11 ಗಂಟೆಗೆ ಸಂಪುಟ ಸಮಿತಿ ಸಭೆ ನಡೆಯುತ್ತೆ. ಪ್ರಧಾನಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಆಪರೇಷನ್ ಸಿಂಧೂರ್ ಜೊತೆಗೆ ಭದ್ರತೆಯ ಕುರಿತಂತೆ ಈ ಸಭೆಯಲ್ಲಿ ಚರ್ಚೆಯಾಗಲಿದೆ. ಕದನ ವಿರಾಮ ಘೋಷಣೆಯಾದ ಮೇಲೆ ನಡೀತಾ ಇರುವಂತಹ ಮೊದಲ ಸಭೆ ಇದು. ಮೋದಿ ಮೊದಲ ಮೀಟಿಂಗ್. ಕದನ ವಿರಾಮ ಘೋಷಣೆಯಾಗಿದ್ರೂ ಆಪರೇಷನ್ ಸಿಂಧೂರ್ ಮುಂದುವರಿಯುತ್ತಂತೆ ಈಗಾಗಲೇ ಸ್ಪಷ್ಟಪಡಿಸಿದೆ ಸರ್ಕಾರ ಮತ್ತು ಸೇನೆ. ಅದರಂತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಕುರಿತಂತೆ ಜೊತೆಗೆ ತೆಗೆದುಕೊಳ್ಳಲಾಗಿರುವಂತಹ ಭದ್ರತಾ ಕ್ರಮಗಳ ಕುರಿತಂತೆ ಚರ್ಚೆಯಾಗುತ್ತೆ. ಸಂಪುಟ ಸಮಿತಿ ಸಭೆ ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ.